ಸರ್, ಏನು 5 ದಿನಗಳ ಜನಪದ ಏನು ತರಬೇತಿ ಅಂತ ಮಾಡಿರಲ್ಲ, ಆ ತರಬೇತಿ ಹ್ಯಾಂಗೆ ಇರಬೇಕು, ಅದರ ರೂಪುರೇಷೆಗಳೇನು, ಅದನ್ನು ವೀಕ್ಷಕರಿಗೆ ಸ್ವಲ್ಪ ಹೇಳಿ ಸರ್. ಭಾಳ ಉತ್ತಮವಾಗಿರ್ತಕ್ಕಂಥ ನಿಮ್ಮ ಕೆಲಸ. ಅಕಾಡೆಮಿಗಳು ಅಂದರೆ ಮೂಲತಃ ಅದು ಸಾಹಿತ್ಯ ಅಕಾಡೆಮಿ ಇರ್ಬೋದು, ಜಾನಪದ ಅಕಾಡೆಮಿ ಇರ್ಬೋದು, ಅಥವಾ ಇನ್ಯಾವುದೇ ಅಕಾಡೆಮಿ ಇರ್ಬೋದು. ಅದು ಒಂದು ಸಾಮಾನ್ಯ ಕೆಲಸ ಅಲ್ಲ. ಈ ಸಂಘ ಸಂಸ್ಥೆಗಳು ಮಾಡುವ ಕೆಲಸಕ್ಕೂ ಮತ್ತು ಸಾಹಿತ್ಯ ಅಕಾಡೆಮಿ ಮಾಡುವಂಥ ಕೆಲಸಕ್ಕೂ ಬಹಳ ವ್ಯತ್ಯಾಸ ಇದೆ. ಅಕಾಡೆಮಿ ಮಾಡ್ತದೆ ಅಂತಂದರೆ ಅದಕ್ಕೊಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಮಹತ್ವ ಇರ್ತದೆ ಮತ್ತು ಅದರ ಹಿನ್ನೆಲೆ ಏನಿದೆಯಲ್ಲ ಜನತೆಗೆ ಆ ಒಂದು ಯಾವುದೇ ಒಂದು ಕಲೆ ಸಂಸ್ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಮೂಲಭೂತವಾಗಿ ಕೆಲಸವನ್ನು ಅಕಾಡೆಮಿಗಳು ಮಾಡಬೇಕು. ಒಂದು ದುರ್ದೈವ ಅಂದರೆ ಗದಗದಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಅದನ್ನು ಕಾಟಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ನಮ್ಮ ಮಹಾಶಯರು, ಈ ಭಾಗದ ಮಹಾಶಯರು ಏನು ಹೇಳ್ತಾರೆ ಅಂದರೆ, ಅದು ದುಡ್ಡು ಎಷ್ಟು ಬಂತು ಅಂತ ನಾವು ಕೇಳಿದಾಗ ಸರಿಯಾದ ಮಾಹಿತಿ ಕೊಡಲಿಲ್ಲ. 4 ಲಕ್ಷ ಬಂದೈತೆ ಅಂತ ಅವರೇ ಹೇಳ್ತಾರೆ. ಮತ್ತು ಅದು 4 ಲಕ್ಷನೋ 5 ಲಕ್ಷನೋ ಅಂತ ನಾವು ಕೇಳಿದ್ವಿ, ನಾವು ಹಂಚಿಕೊಂಡಿವಿ, ಅದು ನಮ್ಗೆ ಗೊತ್ತಿಲ್ಲ. ಆ ವ್ಯವಸ್ಥೆ ಅವ್ರಿಗೆ ಧಾರವಾಡದವ್ರು ಹಂಚಿಕೊಂಡ್ರು, ಇವ್ರು ಹಂಚಿಕೊಂಡ್ರು ಗೊತ್ತಿಲ್ಲ. ಈ ಹಂಚಿಕೆ ಪಂಚಿಕೆ ಯಾಕೆ ಆಗಬೇಕು? ಅಕಾಡೆಮಿಯ ರೂಲ್ಸ್ ಏನದ, ಕಾನೂನು ಏನದ? 4 ಲಕ್ಷ ಒಂದು ಕಾರ್ಯಕ್ರಮ ಮಾಡಿದ್ರೆ ಗದಿಗೂ 4 ಲಕ್ಷ ತಗೊಂಡು ಮಾಡ್ಬೋದಾಗಿತ್ತು. ನೀವು ಹೊರತುಕೋ ಅಂದ್ರೆ ಏನು ನಿಮ್ಮ ಮನೆಯ ಅಥವಾ ಅಕಾಡೆಮಿ ಅಂತ ನಾನು ಕೇಳಬೇಕಾಗಿತ್ತು ಆ ಮಹಾಶಯರಿಗೆ. ಆನಂತರ ಈ ವಿಚಾರ ಸಂಕಿರಣಗಳು ಅಂದರೆ, ಕಮ್ಮಟಗಳು ಅಂದರೆ, ತರಬೇತಿ ಶಿಬಿರಗಳು ಅಂದರೆ ಅದಕ್ಕೆ ಅವುಗಳದೇ ಆಗಿರ್ತಕ್ಕಂಥ ಮಹತ್ವ ಇರ್ತದೆ. ಸುಮ್ಮನೆ ನಾವು ಹಲಿಗೆ ಹಿಡ್ಕೊಂಡವರೆಲ್ಲ ಕಲಾವಿದರು ಆಗೋದಿಲ್ಲ ಯಾವಾಗಲೂ, ಅಥವಾ ಬದಲಿ ತಾಳ ಹಿಡ್ಕೊಂಡಗಳಿಗೆ ಕಲಾವಿದ ಆಗೋದಿಲ್ಲ. ಅವನಿಗೆ ಆ ಕಲೆಯ ಬಗ್ಗೆ ಅನನ್ಯವಾಗಿರ್ತಕ್ಕಂಥ ಒಂದು ವಿದ್ವತ್ತು ಕೂಡ ಇರಬೇಕಾಗ್ತದೆ. ಈ ಪ್ರಾಯೋಗಿಕವಾಗಿ ನೀವು ತರಬೇತಿಯನ್ನು ಕೊಡ್ತಿದ್ರೆ ಕೊಡಿ, ಆದರೆ ಸಂಪೂರ್ಣವಾಗಿ ಆ ತರಬೇತಿ ಕೊಡುವುದೇ ಆ ತರಬೇತಿಯ ಉದ್ದೇಶ ಅಲ್ಲ. ಅದಕ್ಕೆ ನಮ್ಮ ಭಾಗದಲ್ಲಿ ಸಾಕಷ್ಟು ವಿದ್ವಾಂಸರಿದ್ದಾರೆ. ಈ ಗೀಗಿ ಪದ ಇರ್ಬೋದು, ಲಾವಣಿ ಪದಗಳಿರ್ಬೋದು, ಅವುಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರ್ತಕ್ಕಂಥ ವಿದ್ವಾಂಸರು, ನಿವೃತ್ತ ವಿದ್ವಾಂಸರಿದ್ದಾರೆ. ಹಾಲಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡತಕ್ಕಂಥವ್ರು ಇದ್ದಾರೆ. ಕನ್ನಡ ಹಂಪಿ ವಿಶ್ವವಿದ್ಯಾಲಯ ಇರ್ಬೋದು, ಅಥವಾ ನಮ್ಮ ಶಿಗ್ಗಾಂವಿ ಜಾನಪದ ವಿಶ್ವವಿದ್ಯಾಲಯ ಇರ್ಬೋದು, ಕರ್ನಾಟಕ ವಿಶ್ವವಿದ್ಯಾಲಯ ಇರ್ಬೋದು, ಅಥವಾ ಬೇರೆ ವಿಶ್ವವಿದ್ಯಾಲಯ ಇರ್ಬೋದು. ಅಲ್ಲಿ ಜಾನಪದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಧ್ಯಯನ ಮಾಡಿದಂಥ ವಿದ್ವಾಂಸರಿದ್ದಾರೆ. ಅಂಥವರನ್ನು ಇಬ್ಬರು ಕರ್ಕೊಂಡ್ಬಂದು ತರಬೇತಿದಾರರಿಗೆ ತರಬೇತಿ ನೀಡುವುದರ ಜೊತೆಗೆ ಆ ಕಲೆ ಹುಟ್ಟಿ ಬಂದಂಥ ಒಂದು ರೀತಿ, ಆ ಕಲೆ ಅಂದರೆ ಏನು, ಅದರ ವ್ಯತ್ಯಾಸ ಅಂದರೆ ಏನು ನಾನು ತಿಳಿದುಕೊಂಡ ಹಾಗೆ, ಲಾವಣಿ ಅಂದರೆ ಅದರ ಹುಟ್ಟು ಅದೊಂದು ವೀರ ಪರಂಪರೆಯ ಗೀತೆ. ವೀರರನ್ನು ಕುರಿತು ಹಾಡುವ ಒಂದು ಪರಂಪರೆಯಿಂದ ಲಾವಣಿಗಳು ಹುಟ್ಟಿವೆ. ಮುಂದೆ ಅದನ್ನು ಬೇರೆ ಬೇರೆ ನಾವು ಸಂದರ್ಭಗಳಿಗೆ ಬಳಸಿಕೊಂಡ್ವಿ ಇದನ್ನು. ಅದೇ ರೀತಿ ಗೀಗಿ ಪದಗಳು ಕೂಡ, ಆ ಗೀಗಿ ಪದಕ್ಕೆ ಎಷ್ಟು ನಾನು ಓದಿದ ಹಾಗೆ ನೋಡಿದ ಹಾಗೆ ಅದಕ್ಕೆ ಪಲ್ಲವಿ ಅಂತ ಬರ್ತದೆ, ಚೌಕ ಅಂತ ಬರ್ತದೆ, ಆ ನಂತರ ಅನುಪಲ್ಲವಿ ಅಂತ ಬರ್ತದೆ, ನುಡಿ ಅಂತ ಬರ್ತದೆ. ಇವೆಲ್ಲವುಗಳ ವ್ಯತ್ಯಾಸ ಕೊಡಬೇಕು ಅವರಿಗೆ. ನುಡಿ ಅಂದರೆ ಏನು ಇವ್ರಿಗೆ ಗೊತ್ತಿದೆಯಾ? ಪಲ್ಲವಿ ಅಂದರೆ ಏನು ಗೊತ್ತಿದೆಯಾ? ಪ್ರಾಕ್ಟಿಕಲ್ ಜೊತೆ ಈ ಥಿಯರಿಯನ್ನು ಅಂದರೆ ಅವರಿಗೆ ಆ ಸಾಹಿತ್ಯದ ಹಿನ್ನೆಲೆಯನ್ನು ಕೂಡ ಕೊಡಬೇಕು. ಯಾವಾಗಲೂ ಗೀಗಿ ಪದವನ್ನು ಬರೆದಂಥವರು, ಹಾಡ್ತಕ್ಕಂಥವರು ಆಶುಕವಿಗಳು. ಅವರಿಗೆ ಏನಿರ್ತದೆ ಅಂದರೆ ಸಂದರ್ಭವನ್ನು ನೋಡಿ ಆ ಪದವನ್ನು ಕಟ್ಟತಕ್ಕಂಥ ಶಕ್ತಿ, ಅದು ಜಾನಪದದ ಒಂದು ಶಕ್ತಿ. ಅದು ಎಲ್ಲರಿಗೂ ಶಿಲ್ಸೋದಿಲ್ಲ. ಅದು ಶಿಲ್ಸಬೇಕಾದ್ರೆ ಅದರ ಒಂದು ತಾಳಗಳದಾವು, ಅದರ ದಾಟಿಗಳದಾವು, ಏರು ಇಳುವು. ಆ ಸಾಹಿತ್ಯದ ಓದಿದಾಗ ನಮಗೆ ದಿಗ್ಭ್ರಮೆ ಆಗ್ತದೆ. ಅಂಥ ಒಂದು ಸಾಹಿತ್ಯದ ಬಗ್ಗೆ ನಾವು ಇಟ್ಟುಕೊಂಡು ಸುಮ್ಮನೆ ಭಾಳ ಹಗರಾಗಿ ಮಾತಾಡಿದರು ನಮ್ಮ ಸದಸ್ಯರು. ಅವರಿಗೆ ಅದರ ಹಿನ್ನೆಲೆ ಇಲ್ಲ ಅಂತ ನನಗೆ ಅನಿಸ್ತದೆ. ನಾನೇನು ಹೇಳಿದೆ, ಕೇವಲ ತರಬೇತಿದಾರರಲ್ಲ, ಆ ತರಬೇತಿಗಳಲ್ಲಿ ಆಸಕ್ತಿ ಇರ್ತಕ್ಕಂಥ ಜನರು ಕೂಡ ಬಂದು ಕುಂತು ಕೇಳಬೇಕು, ಅದನ್ನು ತಿಳ್ಕೋಬೇಕಾಗ್ತದೆ. ಇವ್ರು ಹೋಯ್ದು ನಾನು ಯಾವುದೋ ಒಂದು ಯೂನಿವರ್ಸಿಟಿ ಮೂಲೆಗಿಟ್ಟೆ ಅಲ್ಲಿಟ್ಟೆ ಅಂತಂದ್ರಲ್ಲ. ಸರ್ಕಾರ ಏನು ಕೊಟ್ಟಿದೆ ದುಡ್ಡು, 5 ಲಕ್ಷನೋ 2 ಲಕ್ಷನೋ ಅವರೇ ಹೇಳೋದು, ತೊಗೊಂಡವ್ರು ನಾವಲ್ಲ. ನಾವು ಹೂವು ಮಾಡಿ ಹೇಳ್ತೀವಿ. ಈಗ 4 ಲಕ್ಷ ಬಂದಿತ್ತಂತ ಅವ್ರ ಬಾಯಾಗ ಬಂತಲ್ಲ, ಈಗ ಅದನ್ನು 5 ಲಕ್ಷ ಅಂದ್ರೆ ತಪ್ಪೇನ? 4 ಲಕ್ಷ ಹೊಡ್ಕೊಂಡಿದ್ದು ನಮಗೆ ಗೊತ್ತು. ಅದಕ್ಕೆ ಆ ಭಾಷೆಯಲ್ಲಿ ನಾನು ಹೇಳೋದು ಇಷ್ಟೇ, ಏನು ಈ ಒಂದು ಕಲೆ ಒಂದು ಪ್ರಾಯೋಗಿಕ
ಪ್ರಾಯೋಗಿಕವಾಗಿ ಒಂದು ಇದು ಮಾಡಿದಿರಿ. ಇವ್ರಿಗೆ ಸಾಹಿತ್ಯಿಕವಾಗಿ ಹಿನ್ನೆಲೆ ಏನಿದೆ? ಸ್ವಾತಂತ್ರ್ಯ ಅಂದ್ರೆ ಗೊತ್ತಿಲ್ಲ, ಸ್ವತಂತ್ರ ಅಂದ್ರೆ ಗೊತ್ತಿಲ್ಲ. ಏನಿದೆ ವ್ಯತ್ಯಾಸ? ಇಂಥವ್ರು ನಮ್ಮ ಅಕಾಡೆಮಿಯ ಸದಸ್ಯರು ಅಂದ್ರೆ ಹಣಿ ಹಣಿ ಮಾಡ್ಕೋಬೇಕು. ಅವ್ರು ಮಾಡಿದವ್ರ ಮೊದಲು ನಾವು ಕೇಳಬೇಕು, ಇಂಥವ್ರನ್ನ ಯಾವ ಕ್ವಾಲಿಫಿಕೇಶನ್ ಇಟ್ಕೊಂಡು ಇಂಥವ್ರನ್ನ ಏನು ಇಟ್ಕೊಂಡು ನೀವು ಮಾಡಿದಿರಿ ಅಂತ ನಾವು ಕೇಳಬೇಕು. ಯಾವಾಗಲೇ ಅಕಾಡೆಮಿ ಅನ್ನುವಂಥ ಪದಕ್ಕೆ, ಅಕಾಡೆಮಿ ಅನ್ನೋದೇ ಅಕಾಡೆಮಿಕ್ ಅಂತೀವಿ, ಆ ಅಕಾಡೆಮಿಕ್ ಹಿನ್ನೆಲೆ ಕೂಡ ಇರಬೇಕು. ಅಂಥವ್ರು ಅಲ್ಲಿ ಇರಬೇಕಾಗ್ತದೆ. ಅವು ಏನಿಲ್ಲದೆ ನಾವು ವಸೀಲಿ ಮ್ಯಾಗ ಬಂದ್ವಿ, ರಾಜಕೀಯ ಮ್ಯಾಗ ಬಂದ್ವಿ, ಯಾರು ಮಾಡಿದ್ರು, ಈ ರೀತಿ ಒಂದು ಪರಂಪರೆ ಇದೆ. ಅದು ಬಹಳ ದೊಡ್ಡಂತ ಹೋಗ್ಲಿ, ಆ ವಿಷಯ ಬೇಡ. ಈ ಒಂದು ಕಾರ್ಯಕ್ರಮವನ್ನ ನಾನೇನು ಹೇಳಿದ್ದವರಿಗೆ ಗದಗದಲ್ಲಿ ಮಾಡಿ, ಗದಗದಲ್ಲಿ ನಮ್ಮ ಸಾಹಿತ್ಯ ಭವನ, ಸರ್ಕಾರ ಕಟ್ಟಿಸಿದಂಥ ಸಾಹಿತ್ಯ ಭವನ, ವಿಶಾಲವಾದ ಸಾಹಿತ್ಯ ಭವನ, ಅಲ್ಲಿ ಜನರಿಗೆ ವಸತಿ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇದೆ, ಸಾಕಷ್ಟು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ವೇದಿಕೆ, ಆಮೇಲೆ ಸಭಾಭವನ ಇದೆ. ಅಲ್ಲಿ ಮಾಡ್ಬೋದಾಗಿತ್ತು. ಅಲ್ಲಿ ಮಾಡಿದರೆ ಕನಿಷ್ಠ ಪಕ್ಷ ಗದಗಿನ ಆಸಕ್ತ ಮತ್ತು ಗದಗಿನ ಸುತ್ತಮುತ್ತಲು ಇರತಕ್ಕಂಥ ಈ ಕಲೆಯ ಬಗ್ಗೆ ಆಸಕ್ತಿ ಇದ್ದಂಥ ಜನ ಬಂದು ಕುಂತು ಕೇಳ್ತಿದ್ರು, ಅವರಿಗೂ ಅದರಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಿತ್ತು. ಈ ಹಿನ್ನೆಲೆಯೊಳಗೆ ಅದನ್ನು ಯೂನಿವರ್ಸಿಟಿ ಒಳಗೆ ಮಾಡಬೇಕು. ಎಲ್ಲರೂ ಯೂನಿವರ್ಸಿಟಿ ಒಳಗೆ ಮಾಡೋದು ಅಥವಾ ಯಾವುದೋ ಒಂದು ಮೂಲೆ ಒಳಗೆ ಮಾಡೋದಲ್ಲ, ಅದು ತೆರೆದ ಪುಸ್ತಕ ಆಗಬೇಕು ಅನ್ನೋದು ನಮ್ಮ ವಿಚಾರ. ಅದನ್ನು ನಾನು ಅವ್ರಿಗೆ ಹೇಳಿದ್ವಿ. ಅದನ್ನು ಅವ್ರು ಏನು ತಿಳ್ಕೊಂಡ್ರು, ಮಹಾಶಯರು ನಮಗೆ ನಾವು ಟೀಕಾ ಮಾಡ್ತೀವಿ ಅಂತ ಅನ್ನೋದು ಉದ್ದೇಶ, ನನ್ನ ಅವಕಾಶ ಕೊಡ್ರಿ ಅಥವಾ ನನ್ನನ್ನು ತೊಡಗಿಕೊಡ್ರಿ ಅಂತಲ್ಲ. ಆನಂತರ ಇವರು ಪತ್ರಿಕೆಯೊಳಗೆ ಅದನ್ನು ಕಾಲ್ಫಾರ್ ಮಾಡಿ, ಯಾರು ತರಬೇತಿ ತಗೊಳ್ತೀವಿ, ವಯಸ್ಸಿನ ನಿರ್ಬಂಧ ಇಲ್ಲ, ನಾನು ಕೂಡ ಹಾಕಿದೆ. ಮತ್ತು ನನಗೆ ಆದೇಶನ ಕೊಡಲಿಲ್ಲ, ಬರ್ತಿದ್ರು ಬರ್ರಿ ಅಂತೇಳಿ ಫೋನ್ಯಾಗ ಹೇಳಿದ್ರಲ್ಲ. ಒಂದು ಅಕಾಡೆಮಿ ಅದು, ಒಂದು ಅಕಾಡೆಮಿ ಆದಂಥ ಕಾರ್ಯಕ್ರಮಕ್ಕೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ. ನಾವು ಹಿಂದೆ 84ರಲ್ಲಿ ಬಳ್ಳಾರಿಯಲ್ಲಿ ಕಥಾಕಮಠ ಮಾಡಿದಾಗ ನಮಗೆ ಆದೇಶ ಪತ್ರಗಳನ್ನು ಕೊಟ್ಟರು. ಅದಕ್ಕೆ ಕಂಡೀಷನ್ಗಳನ್ನು, ಕರಾರುಗಳನ್ನು ಲಿಖಿತವಾಗಿ ತಿಳಿಸಿದರು. ನಿಮಗೆ ಹೋಗಿ ಬರ್ತಕ್ಕಂಥ ಬಸ್ ಪ್ರಯಾಣದ ವೆಚ್ಚವನ್ನು ಕೊಡ್ತೇವೆ, ದಿನಭತ್ಯೆಯನ್ನು ಕೊಡ್ತೇವೆ, ನಿಮ್ಮ ಲಾಜಿಂಗ್ ವ್ಯವಸ್ಥೆಯನ್ನು ಮಾಡ್ತೇವೆ, ನಿಮ್ಮ ಊಟದ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದರು. ಹಾಗಾದ್ರೆ ನೀವು ಹೋಗಿ ಒಂದು ಖರ್ಚು ಕೊಟ್ಟಿದ್ದೀರಾ? ಅವರಿಗೆ ಕೊಡಬೇಕಾಗ್ತದೆ. ಅದು ಸರಿ, ಅಕಾಡೆಮಿಯ ನಿಯಮ ಇದೆ. ಅವರಿಗೆ ಬಂದು ಹೋಗಿ ಬರ್ತಕ್ಕಂಥ ವೆಚ್ಚವನ್ನು ಕೊಡಬೇಕು. ಅದನ್ನು ನಾವು ಪತ್ರಿಕೆಗಳು ಸ್ಪಷ್ಟಪಡಿಸಬೇಕು. ಹೋಗಿ ಬರುವವರಿಗೆ ನೀವು ಗೌರವಧನ ಕೊಡಬೇಡಿ, ಆದರೆ ಕನಿಷ್ಠ ಪಕ್ಷ ಅವರಿಗೆ ಅವರು ಊರಿನಿಂದ ಬಂದು ಹೋಗಿರ್ತಕ್ಕಂಥ ವೆಚ್ಚವನ್ನು ನೀವು ಕೊಡ್ತೀವಿ ಅಂತಂದರೆ ಎಷ್ಟೊಂದು ಜನ ಬರ್ಬೋದಿತ್ತು. ನಮ್ಮಲ್ಲಿ ಅನೇಕ ಆಸಕ್ತ ಕಲಾವಿದರಿದ್ದರು. ಅದಕ್ಕೆ ವಿಶಾಲವಾಗಿರ್ತಕ್ಕಂಥ ವೈಡ್ ಪಬ್ಲಿಸಿಟಿ ಕೊಡಬೇಕಾಗಿತ್ತು. ಅವಸರದಲ್ಲಿ ಮಾಡೋದಲ್ಲ. ಇದಕ್ಕೆ ಸಾಕಷ್ಟು ಹಿನ್ನೆಲೆಯನ್ನು ಇಟ್ಕೊಂಡು ನೀವು ಗದಗದಲ್ಲಿ ಒಂದು ಮೀಟಿಂಗ್ ಕರೆದ್ರು, ಮೀಟಿಂಗ್ ಆದ್ಮೇಲೆ ನನಗೆ ಹೇಳ್ತಾರೆ ಇಂಥ ಒಂದು ಮೀಟಿಂಗ್ ಮಾಡಿದ್ವಿ ಅಂತೇಳಿ. ನಮ್ಮ ಮೀಟಿಂಗ್ನೇ ಕರಲಿಲ್ಲ. ಇವೆಲ್ಲ ಏನು, ಯಾಕೆ ಕದ್ದು ಮುಚ್ಚು ಮಾಡ್ತೀವಿ? ನಾವು ನೇರವಾಗಿ ಮಾತಾಡ್ತೀವಿ, ಅದರ ವಿಷಯ, ಇದರ ಅರ್ಥ ಯಾವುದೇ ಒಂದು ಇದನ್ನು ಮಾಡಬೇಕು ಅಂತಲ್ಲ. ಈಗ ಅದಕ್ಕೆ ಇವರೇನು ಈ ಕಮ್ಮಟವನ್ನು ಮಾಡಿದ್ದಾರೆ ಅದರ ಸಾರ್ಥಕತೆ ನನಗೇನು ಅನಿಸೋದಿಲ್ಲ. ಕಲ್ತಿರ್ಬೋದು 4 ಜನ, ಆದರೆ ಅವರಿಗೆ ಆ ಕಲೆಗಳ ಬಗ್ಗೆ, ಲಾವಣಿ ಮತ್ತು ಗೀಗಿ ಪದಗಳ ಹಿನ್ನೆಲೆಯನ್ನು ಇವರು ತಿಳಿಸಿಕೊಳ್ಳೇ ಇಲ್ಲ. ಅದಕ್ಕೆ ಹೋಗಿ ವಿದ್ವಾಂಸರು ಬೇಕು. ನಮ್ಮ ವಿಶ್ವವಿದ್ಯಾಲಯದ ವಿದ್ವಾಂಸರನ್ನು ಕರೆಸಿಕೊಳ್ಬೇಕಿತ್ತು. ಅವ್ರ ಕಡೆಯಿಂದ ನಾವು ತಿಳಿಸ್ಕೊಳ್ಬೇಕಾಗಿತ್ತು. ಈಗ ಹಿಂದೆ ಎಂಥದ್ದು ನಮ್ಮ ಚಿದಾನಂದ ಮೂರ್ತಿಯವರು ಒನಕೆ ವಾಡುಗಳ ಬಗ್ಗೆ ಒಂದು ಸಂಶೋಧನೆಯನ್ನು ಮಾಡಿ ಹೇಳಿದರು. ಒನಕೆ ವಾಡುಗಳು ಅಂದರೆ ಕುಟ್ಟುವಾಗ, ಒನಕಿ ಕುಟ್ಟುವಾಗ ಅದನ್ನು ಹಾಡುವಂಥ ಒಂದು ಹಾಡುಗಳು, ಅದಕ್ಕೆ ಒನಕೆ ವಾಡುಗಳು ಅಂತ ಹೇಳಿ ಅದನ್ನು ಸಂಶೋಧನೆ ಅಂದರೆ ಸಂಶೋಧಕರಿಂದ ನಮಗೆ ಗೊತ್ತಾಗ್ತದೆ, ಹೊಸ ಹೊಸ ವಿಚಾರಗಳು ತಿಳಿದು ಬರ್ತಾವೆ. ಅದಕ್ಕೆ ನಾವು ಹೇಳೋದು, ನಾವು ಅದರ ಬಗ್ಗೆ ಏನಪ್ಪ ಅಂತಂದರೆ ಮೂಲಭೂತವಾಗಿ ತಿಳ್ಕೊಂಡಿರ್ಬೋದು, ಆದರೆ ಆಳವಾದ ಅಧ್ಯಯನ ಮಾಡಿದಂಥವರು ಅದರ ಬಗ್ಗೆ ನಮಗೆ ತಿಳಿಸಿಕೊಡ್ತಾರೆ. ಅದಕ್ಕೆ ಆಳವಾಗಿ ಅಧ್ಯಯನ ಇದ್ದಂಥ ಹಿನ್ನೆಲೆ ಇದ್ದಂಥವ್ರು ವಿದ್ವಾಂಸರನ್ನು ಕರೆಸಬೇಕಾಗಿತ್ತು. ಆಮೇಲೆ ಪಾರದರ್ಶಕವಾಗಿರಬೇಕು. ಅವರು ರಾಮಾಶಯರು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರಲ್ಲ, ಅವರು ತಪ್ಪು ತಿಳ್ಕೊಂಡಿದ್ದಾರೆ, ಇಷ್ಟು ದುಡ್ಡಲ್ಲ ಇಷ್ಟು ದುಡ್ಡು ಬಂತು ಅಂತ ಹೇಳಬೇಕು ಹೊರತು ಅದನ್ನು ಟೀಕೆ ಮಾಡಿದವ್ರನ್ನ ಪ್ರತಿ ಟೀಕೆ ಮಾಡೋದಲ್ಲ. ನಾನು ಸಾಮಾನ್ಯ ಸ್ಥಾನದವರೆಗೂ ಒಬ್ಬ ಪ್ರಜೆಯಾಗಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಅದು ನಮ್ಮ ದುಡ್ಡದು, ನಮ್ಮ ಕರದಿಂದ ಕೊಟ್ಟ ದುಡ್ಡದು, ಯಾರೂ ಅಲ್ಲ. ನೀವು ಸದಸ್ಯರಾದವರಾಗಿರ್ಬೋದು, ನೀವು ಸರ್ಕಾರಿ ವ್ಯವಸ್ಥೆಯಲ್ಲಿ ಇರ್ಬೋದು, ಅಕಾಡೆಮಿಯ ವ್ಯವಸ್ಥೆಯಲ್ಲಿ, ಅಕಾಡೆಮಿ ಅಧ್ಯಕ್ಷರಿಗೆ ನಾವು ಪತ್ರ ಬರ್ತೀವಿ ಇದ್ರ ಹಿನ್ನೆಲೆ ಏನು ಅಂತೇಳಿ. ಅದು ನಮ್ಮ ಹಕ್ಕದು. ಯಾಕಂದ್ರೆ ನಮ್ಮ ಕರದಿಂದ ನಾವು ಕೊಟ್ಟಿರ್ತಕ್ಕಂಥ ತೆರಿಗೆಯಿಂದ ನೀವು ಕಾರ್ಯಕ್ರಮ ಮಾಡ್ತೀರಿ ಸ್ವಾಮಿ, ಇದನ್ನೇನು ನೀವು ನಮ್ಮ ಮನೆ ಉಪಕಾರಕ್ಕೆ ನೀವು ಮಾಡೋದಿಲ್ಲ, ಇದು ನಿಮ್ಮ ಹೊಣೆಯದು. ಅದನ್ನು ನಾವು ಕೇಳಿದಾಗ ಅವ್ರ ಮಹಾಶಯರು ಹಂಗಂದ್ರು ಹಿಂಗಂದ್ರು ಅಲ್ಲ, ಅದಕ್ಕೆ ನೀವು ತಜವೀಜಿಯನ್ನು ಕೊಡಬೇಕು, ಅದಕ್ಕೆ ನೀವು
ಪೂರಕವಾದ ಮಾಹಿತಿಯನ್ನು ಒದಗಿಸಬೇಕು. ಅದು ನಿಮ್ಮ ಹೊಣೆಯ, ಅದು ನಿಮ್ಮ ಕರ್ತವ್ಯ. ಅದನ್ನು ಬಿಟ್ಕೊಂಡು ಒಂದು ತರಬೇತಿ ಅಂದ್ರೆ ಅದಕ್ಕೆ ಒಬ್ಬ ನಿರ್ದೇಶಕರು ಇರಬೇಕು. ಒಬ್ಬ ಶಿಬಿರ ನಿರ್ದೇಶಕರು ಅಂತಿರ್ತಾರೆ. ಶಿಬಿರ ನಿರ್ದೇಶಕರು ಅಂತಿದ್ರೆ ಹಿಂದೆ ರಾಜಶೇಖರ್ ನೀರ್ಮಾಮಿ ಅಂತೇಳಿ ಕಥಾ ಕಮ್ಮಟಕ್ಕೆ ಒಬ್ಬ ಒಳ್ಳೆ ಕಥೆಗಾರ, ಅವರು ಶಿಬಿರ ನಿರ್ದೇಶಕರಾಗಿದ್ದರು ಬಳ್ಳಾರಿ. ಹೀಗೆ ಕಾವ್ಯ ಕಮ್ಮಟ ಅಂತ ಮಾಡ್ತಾರೆ. ನಾವು ಗದಗದಲ್ಲಿ ತಾವು ಕೂಡ ಇದ್ರಿ, ನಿಮ್ಗೆ ಗೊತ್ತಿರ್ಬೋದು. ಕೆರಿಮನೂರು ಒಂದು ಫೀಲ್ಡ್ ಒಳಗೆ ಕಾವ್ಯ ಕಮ್ಮಟ ನಾವು ಇಲ್ಲಿ ಮಾಡಿದ್ವಿ, ಇಲ್ಲಿ ನಮ್ಮ ಪಂಚಾಚಾರ ಕಲ್ಯಾಣ ಮಂಟಪದಲ್ಲಿ. ಅವಾಗ ಎಂತೆಂಥ ವಿದ್ವಾಂಸರು ಬಂದಿದ್ರು. ಕೀರಂ ನಾಗರಾಜ್ ಅವರು ಬಂದಿದ್ರು, ಗಿರೆಡ್ಡಿ ಗೋವಿಂದರಾಜ್ ಅವರು ಬಂದಿದ್ರು, ಅಕ್ಷರ ಅವರು ಬಂದಿದ್ರು, ಕೆ ವಿ ಅಕ್ಷರ ಅವರು ಬಂದಿದ್ರು, ಕೀರ್ತಿನಾಥ್ ಕುರ್ತಕೋಟಿ ಅವರು ಬಂದಿದ್ರು. ಅವರೆಲ್ಲ ಕಾವ್ಯದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ರು. ಅವಾಗಿನ ಆ ಒಂದು ಕಮ್ಮಟದ ಬಗ್ಗೆ ಹೇಳಬೇಕು ಅಂದ್ರೆ ಇವತ್ತು ಚಿರಸ್ಮರಣೀಯವಾಗಿರ್ತಕ್ಕಂಥ ಕಮ್ಮಟಗಳು ಆ ರೀತಿ ಒಳಗೆ ಮಾಡ್ರಿ ಅಂತ ನಮ್ಮ ವಿಚಾರ ಇಷ್ಟೇ. ಇವತ್ತು ಅದನ್ನು ಚಿರಸ್ಮರಣೀಯವಾಗಿರಬೇಕು. ಅವು 4 ಜನರಿಗೆ ಮುಟ್ಟಬೇಕು. ಆ ಕಲೆಗಳಲ್ಲಿ, ಆ ರಂಗದಲ್ಲಿ ಮತ್ತು ಸಾಹಿತ್ಯ ವಲಯದಲ್ಲಿ, ಸಾಂಸ್ಕೃತಿಕ ವಲಯದಲ್ಲಿ ಆಸಕ್ತಿ ಇದ್ದವರಿಗೆ ಅದರಲ್ಲಿ ಪಾಲ್ಗೊಳ್ಳುವಂಥ ವ್ಯವಸ್ಥೆ ಕಲ್ಪಿಸ್ಬೇಕು ನಾವು. ಅದು ಮುಖ್ಯ. ನಾವು ಎಲ್ಲೋ ಮಾಡಿದ್ವಿ, ನಮ್ಗೆ ದುಡ್ಡು ಖರ್ಚು ಹಾಕ್ಬೇಕಾಗಿತ್ತು ರೀ, ಅವ್ರು ಇಷ್ಟು ತೊಗೊಂಡ್ರು, ಇವ್ರು ಇಷ್ಟು ತೊಗೊಂಡ್ರು ಅಂತಲ್ಲ. ವಿ ಹ್ಯಾವ್ ಟು ಆನ್ಸರ್ ಎವ್ರಿ ಬಿಟ್ ಆಫ್ ಪೈಸೆ. ಒಂದು ಪೈಸೆಗೂ ಕೂಡ ನಾವು ಲೆಕ್ಕ ಕೊಡಬೇಕಾಗ್ತದೆ ಸ್ವಾಮಿ. ಅದು ಸರ್ಕಾರದ ದುಡ್ಡದು, ಸಾರ್ವಜನಿಕ ದುಡ್ಡದು. ಅದ್ರ ಬಗ್ಗೆ ಸಿಟ್ಟಿಗೆ ಹೇಳಿದ್ರೆ ನಡೆಯೋದಿಲ್ಲ. ಕೇಳೋದು ನಮ್ಮ ಹಕ್ಕದು, ನಾವು ಕೇಳ್ತೇವೆ. ಈ ರೀತಿ ಆ ಶಿಬಿರವನ್ನು ಅದರ ಮೂಲಭೂತ ಏನು ತತ್ವ ತಿಳ್ಕೋಬೇಕು ನಾವು. ಶಿಬಿರ ಅಂದರೆ ಏನು, ಕಾರ್ಯಕ್ರಮ ಬೇರೆ ಇದು. ಅವರು ಅದಕ್ಕೆ ಯೂನಿವರ್ಸಿಟಿ ಇವರು ಅಕಾಡೆಮಿಯವರು ಭಾಳ ಶಾಣೆಯವರು ಒಂದು ವಿಚಾರ ಸಂಕಲನ ಮಾಡಿ ಮುಗಿಸ್ಬಿಡಿ ಅಂತಾರೆ. ಶಿಬಿರ ಅಂದರೆ ಆ ಶಿಬಿರದೊಳಗೆ ಪ್ರತಿಯೊಂದಕ್ಕೂ ನಾವು ಒಂದು ಅರ್ಥವನ್ನು ಕೊಡಬೇಕಾಗ್ತದೆ. ಅದರ ಬಗ್ಗೆ ನೀವು ಸಾಹಿತ್ಯವನ್ನು ಒದಗಿಸ್ಬೇಕು. ಅವರಿಗೆ ಪೂರಕವಾದ ಸಾಹಿತ್ಯವನ್ನು ಕೊಡಬೇಕು. ನಾವು ಓದಕ್ಕೆ ಬರ್ತೋ ಇಲ್ಲ ಗೊತ್ತಲ್ಲ, ಬೇಕಾದ್ರೆ ಬೇರೆಯವ್ರ ಕಡೆಯಿಂದ ಓದಿಸಿ ತಿಳ್ಕೊಳ್ಳಿ. ಆ ಕಲಾವಿದ ಓದಿ ತಿಳ್ಕೊಳ್ಳಿ, ಅಥವಾ ಅಲ್ಲಿ ಮಂಡಿತವಾಗಿರ್ತಕ್ಕಂಥ ವಿಚಾರಗಳಿಂದ ಅವ ಕೇಳಿ ತಿಳ್ಕೊಳ್ಳಿ, ಅದು ಬೇರೆ. ಆದರೆ ಅದರ ಹಿನ್ನೆಲೆಯನ್ನೇ ನಾವು ಹೇಳೋದಿಲ್ಲ, ಬರೀ ಕಲಿಸಿಬಿಡ್ತೀವಿ ಅಂತ ಅಲ್ಲ. ಕಲಿಸುವುದರ ಜೊತೆಗೆ ಆ ಸಾಂಸ್ಕೃತಿಕವಾಗಿರ್ತಕ್ಕಂಥ ಆ ಲಾವಣಿ ಪದ ಇರ್ಬೋದು, ಗೀತಿ ಪದ ಇರ್ಬೋದು, ಅದರ ಸಂಪೂರ್ಣ ಹಿನ್ನೆಲೆಯನ್ನು ಕೂಡ ಕೊಡಬೇಕು. ಆ ಕೆಲಸ ಆಗಲಿಲ್ಲ. ಅದಕ್ಕೆ ಇದು ಒಂದು ಕಾಟಾಚಾರದ ತರಬೇತಿ ಶಿಬಿರ ಆತು ಅಂತ ನನ್ನ ವ್ಯಕ್ತಿಗತ ಅಭಿಪ್ರಾಯ ಇದೆ. ಓಕೆ ಸರ್, ಇದುವರೆಗೂ ಈ ತರಬೇತಿ ಕಾರ್ಯಾಗಾರ ಕುರಿತು ಮಾತಾಡಿದ್ವಿ. ವೀಕ್ಷಕರೇ ಕೇಳಿದ್ರಲ್ಲ, ಈ ತರಬೇತಿ ಕಾರ್ಯಾಗಾರದ ವ್ಯವಸ್ಥೆ ಹೇಗಿರುತ್ತೆ, ಅದರ ನಿಯಮಗಳು ಹೇಗಿರುತ್ತೆ ಅನ್ನೋದು ಇದುವರೆಗೂ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿನ ಡಿ ವಿ ಬಡಿಗೇರ್ ಸರ್ ಇದ್ರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಕೊಟ್ಟರು. ಈ ಸಾರ್ವಜನಿಕ ದುಡ್ಡನ್ನು ನಾವು ಹೆಂಗೆ ಬಳಸಬೇಕು ಅನ್ನೋದು ಹೇಳಿದರು. ಅದು ನಮ್ಮ ವೈಯಕ್ತಿಕ ಅಲ್ಲ, ಇದು ಸಾರ್ವಜನಿಕ ದುಡ್ಡು. ಇದನ್ನು ಎಲ್ಲವೂ ಪೈಸಾ ಲೆಕ್ಕ ಕೊಡಬೇಕಾಗುತ್ತೆ. ಹಾಗಾಗಿ ಅದನ್ನು ಪಾರದರ್ಶಕತೆಯಿಂದ ಇಡ್ರಿ ಅಂತ ಹೇಳಿದರು. ಇದರಲ್ಲಿ ಅನ್ಯತಾ ಏನು ಇಲ್ಲ, ಅದನ್ನು ತಪ್ಪು ತಿಳುವಳಿಕೆ ಬೇಡ ಅನ್ನೋ ಮಾತನ್ನು ಹೇಳಿದರು. ಕೇಳಿದ್ರೆ ಖುಷಿಯಾಗಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಅದು ನಮ್ಮ ದುಡ್ಡದು, ನಮ್ಮ ಕರದಿಂದ ಕೊಟ್ಟ ದುಡ್ಡದು, ಯಾರು ಅಲ್ಲ. ನೀವು ಸದಸ್ಯರಾದವರಾಗಿರ್ಬೋದು, ನೀವು ಸರ್ಕಾರಿ ವ್ಯವಸ್ಥೆಯಲ್ಲಿ ಇರ್ಬೋದು, ಅಕಾಡೆಮಿಯ ವ್ಯವಸ್ಥೆಯಲ್ಲಿ, ಅಕಾಡೆಮಿ ಅಧ್ಯಕ್ಷರಿಗೆ ನಾವು ಪತ್ರ ಬರೆದಿದ್ದೀವಿ ಇದ್ರ ಹಿನ್ನೆಲೆ ಏನು ಅಂತೇಳಿ. ಅದು ನಮ್ಮ ಹಕ್ಕದು. ಯಾಕಂದ್ರೆ ನಮ್ಮ ಕರದಿಂದ